ಹೆಮ್ಮೆ ಕೊಡ್ತೀವಿ. ನೀವು ನಮ್ಮನ್ನು ಆಳ್ತಾ ಇರ್ತಕ್ಕಂಥದ್ದು ಒಡೆದಾಡುವ ಪ್ರಯತ್ನವನ್ನು ಮಾಡಿದರೆ ನಮ್ಮ ಕನ್ನಡ ನಾಡಿನ ಹೆಣ್ಮಗಳು, ಕನ್ನಡ ನಾಡಿನ ಸೊಸೆ, ಗುಜರಾತಿನ ಹೆಣ್ಮಗಳು ಸೋಫಿಯಾ ಕುರೇಶಿ ಮತ್ತು ಯೋಗಿತಾ ಸಿಂಗ್ ಇಬ್ಬರು ಪ್ರೀತಿಯಾಗಿ ಹೋರಾಟವನ್ನು ಮಾಡಿದ್ರು. ಆ ಮುಖೇನ ಭಾರತದ ಸೈನ್ಯ ಹೇಳ್ತು, ನೀವು ಒಡೆದಾಡುವ ಮಾತನ್ನು ಆಡ್ತೀರಿ, ಆಳುವವರು ನಾವು ಕೂಡಿ ಬಾಳುವ ಸಂದೇಶವನ್ನು ಕೊಡ್ತೇವೆ ಅನ್ನುವಂಥದ್ದನ್ನು ಹೇಳ್ತೀವಿ. ಈ ಸಮಾರಂಭದ ಮುಖೇನ ಇನ್ನೊಂದು ಹೊಸ ಸಂಗತಿಯನ್ನು ನಾನು ಹೇಳ್ತೇನೆ. ಎಲ್ಲರಿಗೂ ಕನ್ನಡ ನಮ್ಮ ಭಾಷೆ, ಅಸ್ಮಿತೆ ಇವೆಲ್ಲ ಇರೋ ಹೊತ್ತಿನಲ್ಲಿ ಹಾಸನದ ಭಾನು ಮುಷ್ತಾಕಿ ಎನ್ನುವ ಬರಹಗಾರ್ತಿ, ಕಥೆಗಳನ್ನು ಬರೀತಾರೆ. ಆ ಕಥೆಯನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ದೀಪಾ ಬಸ್ಕಿ ಎನ್ನುವ ಹೆಣ್ಮಗಳು ಟ್ರಾನ್ಸ್ಲೇಟ್ ಮಾಡ್ತಾರೆ. ಅವರಿಬ್ಬರಿಗೂ ಸೇರಿ ಲಂಡನ್ನಲ್ಲಿ ಹೋಗಿ ಗೂಗಲ್ ಪ್ರಶಸ್ತಿಯನ್ನು ಪಡೆದು ಮತ್ತೊಂದು ಸಂದೇಶ ಕನ್ನಡದಲ್ಲಿ ಕೊಡ್ತಾರೆ. ಅದೇ ಅಂದರೆ ನಾವು ಸಾಂಸ್ಕೃತಿಕವಾಗಿ ಸಹಿತ ಕೂಡಿ ಬಾಳುತ್ತೇವೆ. ನಮ್ಮಲ್ಲಿ ಅಕ್ಷರ ಮೈತ್ರಿಯೂ ಇದೆ, ಜೀವನ ಮೈತ್ರಿಯೂ ಇದೆ, ವಿಶ್ವಾಸಗಳು ಇನ್ನೂ ಉಳಿಯುತ್ತೆ ಅನ್ನುವ ಸಂದೇಶವನ್ನು ನಾವು ಕೊಡ್ತಾರೆ. ಪದ್ಧತಿಗಳಿವೆ, ರೀತಿ ರಿವಾಜಗಳಿವೆ, ಹಲವಾರು ಧರ್ಮೋಪಾಸಕರಿದ್ದಾರೆ, ದೇವರನ್ನ ನಂಬುವವರಿದ್ದಾರೆ, ದೇವರನ್ನ ನಂಬದೇ ಇರುವವರಿದ್ದಾರೆ. ಇಲ್ಲಿ ಹಲವಾರು ಧರ್ಮಗಳಿದ್ದಾರೆ, ಉಪಾಸಕರಿದ್ದಾರೆ. ಹಾಗಾಗಿ ಈ ದೇಶವನ್ನ ಜಾತ್ಯತೀತ ರಾಷ್ಟ್ರ ಅಂತ ಅವರು ಮಾಡಿದ್ರು. ಆ ಜಾತ್ಯತೀತ ರಾಷ್ಟ್ರ ಅಂತ ಮಾಡಿದ ಕಾರಣಕ್ಕಾಗಿ ಸಂವಿಧಾನದಲ್ಲಿ ವಿಶೇಷವಾಗಿ ಸಂವಿಧಾನದಲ್ಲಿ 13, 14, 25, 26 ಕೊಟ್ಟು ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಉಪಾಸನೆಯ ಸ್ವಾತಂತ್ರ್ಯವನ್ನು ಸಹಿತ ನಮಗೆ ತಂದುಕೊಡ್ತು. ಇವರೀಗ NRC ಅನ್ನು ತಂದಂತಹ ದೇಶವನ್ನು ಆಳುವವರು ಮತ್ತೊಂದು ಕಾಯ್ದೆಯನ್ನು ತಂದು ಹೇಳ್ತಿದ್ದಾರೆ, ವಕ್ಫ್ ಆಸ್ತಿ. ಈ ವಕ್ಫ್ ಆಸ್ತಿಯನ್ನು ತುಂಬಾ ಚೆನ್ನಾಗಿ ಡಿಫೈನ್ ಮಾಡಿ ಹೇಳಿದ್ರು ಸಕಾಫರು, ತುಂಬಾ ಚೆನ್ನಾಗಿ ಹೇಳಿದ್ರು. ನಾನಾದ್ರೂ ಸ್ಪಷ್ಟವಾಗಿ ಹೇಳ್ತೇನೆ, ಈ ವಕ್ಫ್ ಆಸ್ತಿ ಅಂತಂದ್ರೆ ವಕ್ಫ್ ಅಂತ ಘೋಷಣೆ ಮಾಡುವ ಆಸ್ತಿ ಇದೆಯಲ್ಲ, ಅದು ದೇವರ ಹೆಸರಿನಲ್ಲಿ ನಿರ್ಮಾಣ ಆಗುತ್ತೆ. ತನ್ಮೂಲಕ ಈ ವಕ್ಫ್ ಕಾಯ್ದೆಯನ್ನು ಒಪ್ಪಿಕೊಂಡಿರ್ತಕ್ಕಂಥ ಮುಸಲ್ಮಾನ ಸಮುದಾಯ ಬ್ರಿಟಿಷ್ ಕಾಲದಲ್ಲೂ ಸಹಿತ ವಕ್ಫ್ ಕಾಯ್ದೆಯನ್ನು ತಂದರು, ಒಪ್ಪಿಕೊಂಡೆವು. ಸ್ವತಂತ್ರ ಬಂದ ಮೇಲೆ 1953 ವಕ್ಫ್ ಕಾಯ್ದೆ ತಂದರು, ಒಪ್ಪಿಕೊಂಡೆವು. 2013 ಮತ್ತೆ 12 ಮತ್ತೆ ತಿದ್ದುಪಡಿಗಳನ್ನು ತರುವಂತ ಪ್ರಯತ್ನ ಆಯಿತು. ಈ ದೇಶದಲ್ಲಿ ಮುಸಲ್ಮಾನರು ವಿರೋಧ ಮಾಡಲಿಲ್ಲ. ವಕ್ಫ್ ಕಾಯ್ದೆಗಳು ಬರಬೇಕು, ವಕ್ಫ್ ಆಸ್ತಿಗಳು ಉಳಿಬೇಕು. ದೇವರ ಹೆಸರಿನ ಆಸ್ತಿ ಅಂದ್ರೆ ಅದು ಸರ್ಕಾರದ ಆಸ್ತಿಯೂ ಹೌದು, ಅದು ನಮ್ಮೆಲ್ಲರ ಆಸ್ತಿಯೂ ಹೌದು ಎನ್ನುವ ಸಂಕಲ್ಪವನ್ನು ಈ ದೇಶದ ಸಮುದಾಯ ಪಟ್ಟರೆ ಈಗ ಹೇಳ್ತಾ ಇದ್ದಾರೆ ಇವರು. ವಕ್ಫ್ ಅಂದ್ರೆ ಯಾವ ರೀತಿ? ಆ ಬೆಂಗಳೂರಿನ ದಕ್ಷಿಣದ ಒಬ್ಬ ಸಂಸದ ಹೇಳ್ತಾ ಇದ್ದಾರೆ, ಸತ್ಯನಾರಾಯಣ, ವಕ್ಫ್ ಅಂದ್ರೆ ಏನು ಅಂತ ಗೊತ್ತಾ? ಅವ್ರು ಹೇಳೋದು, ಹೋಗಿ ಹಿಂಗೆ ಕೈ ಇಟ್ಟು ಮುಸಲ್ಮಾನ ಒಬ್ರು ಈ ಮೈದಾನಕ್ಕೆ ಬಂದು ಇದು ವಕ್ಫ್ ಅಂದ್ಬಿಟ್ರೆ ವಕ್ಫ್ ಆಸ್ತಿ ಹೋಗುತ್ತಂತೆ. ಎಲ್ಲೋ ಮೂರ್ಖ. ಆ ರೀತಿ ವಕ್ಫ್ ಅಂತ ಆಗೋ ಅವಕಾಶ ಇದ್ರೆ ನಿನಗೂ ಮತ್ತು ಬಸವರಾಜ ಪಾಟೀಲ್ ಯತ್ನಾಳ್ ಮೇಲೆ ಕೈ ಇಟ್ಟುಬಿಟ್ಟಿದ್ರು. ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಇದೇ ವ್ಯಕ್ತಿ CID ಮತ್ತು NRC ಆಗುವ ಸಂದರ್ಭದಲ್ಲಿ ಈ ವ್ಯಕ್ತಿ ಕನ್ನಡದ ಮಾತಾಡ್ತಾ ಹೇಳ್ದ, ಅದೇನು ಅಂತಂದ್ರೆ ಪಂಕ್ಚರ್ ಹಾಕುವವರು, ಎದೆ ಸೀಳಿದ್ರೆ 4 ಅಕ್ಷರ ಇಲ್ಲದವರು ಈ ಕಾಯ್ದೆಯನ್ನು ವಿರೋಧಿಸುತ್ತಿದ್ದಾರೆ ಅಂತ. ವಿಷ್ಣು ತೇಜಸ್ವಿ ಸೂರ್ಯ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ್ದನ್ನ ಸಂಸದರು ಕೇಳ್ತಾರೆ. ಸಂಸದರು ಹೇಳಿದ ಒಳ್ಳೆ ಮಾತುಗಳನ್ನೆಲ್ಲ ಕೇಳಿ ಪ್ರಧಾನಮಂತ್ರಿ ಮಾತಾಡ್ತಾರೆ. ಈ ದೇಶದ ಗಾಚಾರ 12 ವರ್ಷಕ್ಕೆ ಕೆಟ್ಟೋಗಿದೆ. ಇವನಂತ ಒಬ್ಬ ಚಿಕ್ಕ ಗಿರಾಕಿ ಹೇಳಿದ್ದನ್ನ ವಕ್ಫ್ ಕಾಯ್ದೆ ಬಂದ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಎಡೆಸಿ 4 ಅಕ್ಷರ ಇಲ್ಲದವರು ಪಂಕ್ಚರ್ ಹಾಕುವವರು ವಕ್ಫ್ ಕಾಯ್ದೆಯನ್ನು ವಿರೋಧ ಮಾಡುತ್ತಿದ್ದಾರೆ. ಈ ವಕ್ಫ್ ಕಾಯ್ದೆಯ ಮುಖೇನ, ತಿದ್ದುಪಡಿಯ ಮುಖೇನ ಮುಸಲ್ಮಾನ ಯುವಕರಿಗೆ ಉದ್ಯೋಗ ಕೊಡ್ತೀವಿ. ಎಲ್ಲ ಮೂರ್ತಿ ಶಿಖಾಮಣಿಗಳೇ, ಉದ್ಯೋಗಕ್ಕಾಗಿ ವಕ್ಫ್ ಆಸ್ತಿಯನ್ನು ಸೃಷ್ಟಿಸಿದ್ದಲ್ಲ, ಸಮಾಜದ ಕಲ್ಯಾಣಕ್ಕಾಗಿ ದೇವರ ಹೆಸರಿನಲ್ಲಿ ಸೃಷ್ಟಿಸಿದ ಆಸ್ತಿ. ಅದರಲ್ಲಿ ನಾವು ಯಾರಿಗೂ ಸಹಿತ ವೈಯಕ್ತಿಕವಾದ ಹಿತಾಸಕ್ತಿ ಇಲ್ಲ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ YS ರಾಜಶೇಖರ ರೆಡ್ಡಿ ಅವರು ಮುಖ್ಯಮಂತ್ರಿ ಆಗಿರುವ ಸಂದರ್ಭದಲ್ಲಿ ಬೇರೆ ಬೇರೆ ಸಮುದಾಯಗಳನ್ನ ಅಲ್ಲಿ ನೌಕರಿಗೆ ತಗೊಳ್ತಕ್ಕಂಥ ಒಂದು ಸಂದರ್ಭ. ಆ ರೀತಿ ಸಂದರ್ಭ ಬಂದಾಗ ವಿಶೇಷವಾಗಿ ಕೂಗೆಟ್ಟಿದ್ದು ಅದೇ ಒಂದು ತಿರುಪತಿ ವೆಂಕಟರಮಣ ದೇವಾಲಯಕ್ಕೆ ಬೇರೆ ಬೇರೆ ಮತಧರ್ಮದ ಉಪಾಸಕರನ್ನ ಉದ್ಯೋಗಿಗಳಾಗಿ ತೆಗೆದುಕೊಳ್ಳೋದು ತಪ್ಪು ಅಂತಂದ್ಬಿಟ್ಟು ಈ ದೇಶದ ಪ್ರತಿ ಅಲ್ಪಸಂಖ್ಯಾತ ಸಮುದಾಯದವರು ಹೇಳಿದ್ರು, ಉದ್ಯೋಗ ನಮಗೆ ಬೇರೆ ಕಡೆ ಕೊಡಿ, ಅದು ಹಿಂದೂ ಸಮುದಾಯದವರ ಆರಾಧ್ಯ ಸ್ಥಳ, ಅಲ್ಲಿ ಹಿಂದೂ ಸಮುದಾಯದವರೇ ಅಲ್ಲಿ ಇರಲಿ ಅನ್ನುವಂತಹ ಸಿದ್ಧಾಂತಗಳನ್ನ ಈ ದೇಶದ ಅಲ್ಪಸಂಖ್ಯಾತ ಬಂಧುಗಳು ನಮಗೆ ಕೊಟ್ಟರು.
ಮಲ್ನಾಡಲ್ಲಿ ಒಂದು ಗಾದೆ, ಇಮಾಮ್ ಸಾಹೇಬರಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ ಅಂತ. ಹಾಗೇನೆ ಈ ವಕ್ಫ್ ಆಸ್ತಿ ಕಲಿಸಿದೆ. ನಮ್ಮ APCR ಸಂಸ್ಥೆ ಸಹಿತ ನಾವು ಆಗಿರ್ತಕ್ಕಂಥ ಪಿಟಿಷನ್ 3ನೇ ಅರ್ಜಿದಾರರಾಗಿದ್ದೇವೆ. ನಾವು ಇದರ ಸಂವಿಧಾನ ಮಾನ್ಯತೆಗಳನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ. ಇವರು ಹೇಳ್ತಾ ಇದ್ದಾರೆ ನಾವು ಸಂವಿಧಾನಬದ್ಧವಾಗಿ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಅನುಮೋದನೆ ಮಾಡಿದ್ದೇವೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಮಾಡಿದಾಗ ಎಲ್ಲ ಸಮಿತಿಗಳು ಹೋಗಿ ಏನಾದರೂ ಸಮಸ್ಯೆ ಆಗುತ್ತೆ, ಯಾವ್ದಾದ್ರು ತಿದ್ದುಪಡಿ ಇದ್ರೆ ಒಳ್ಳೆಯದು, ಯಾವ್ದಾದ್ರು ತಿದ್ದುಪಡಿ ಇದ್ರೆ ಒಳ್ಳೆಯದಲ್ಲವನ್ನಂತ ಪಟ್ಟಿಯನ್ನು ಕೊಟ್ರೆ ಅದನ್ನು ಕಿಂಚಿತ್ತು ಗಮನಕ್ಕೆ ತೆಗೆದುಕೊಳ್ಳದೆ ನೀವು ವಕ್ಫ್ ಕಾಯ್ದೆಯನ್ನು ತಂದಿದ್ದೀರಿ. ನಿಮ್ಗೆ ಎಷ್ಟು ದೊಡ್ಡ ಅಸಹನೆ ಇದೆ ಅಂದ್ರೆ ವಕ್ಫ್ ಎನ್ನುವ ಹೆಸರನ್ನೇ ಮರೆಮಾಚಬೇಕು ಎನ್ನುವ ಉದ್ದೇಶದಿಂದ ಈ ಕಾಯ್ದೆಗೆ ಉಮೀದ್ ಅಂತ ಹೆಸರಿಟ್ಟಿದೆ. ಉಮೀದ್ ಅಂದ್ರೇನು? ಉತ್ಸಾಹ, ಭರವಸೆ, ನಂಬಿಕೆ. ಇವರ ಭರವಸೆ ಮತ್ತು ನಂಬಿಕೆ ಏನು ಅಂತಂದ್ರೆ ಈ ವಕ್ಫ್ ಕಾಯ್ದೆಯ ತಿದ್ದುಪಡಿಯ ಮುಖೇನ ಊರುಗಳಲ್ಲಿ ನಿರಂತರವಾದ ಗಲಭೆ ಇರಬೇಕು. ಆಸ್ತಿಯ ಬಗ್ಗೆ, ವಕ್ಫಿನ ಪ್ರಾಪರ್ಟಿಯ ಬಗ್ಗೆ, ಸರ್ಕಾರಕ್ಕೂ ಮತ್ತು ವಕ್ಫ್ ಆಸ್ತಿಯ ಸಂಬಂಧ ಏನಾದರೂ ವಿವಾದಗಳಾದರೆ ಆ ವಿವಾದವನ್ನ RSS ಮತ್ತು ಬಿಜೆಪಿಯವರು ಸೇರಿ ಅದು ಹಿಂದೂ ಮುಸ್ಲಿಂ ವಿವಾದವಾಗಿ ಪರಿವರ್ತನೆ ಮಾಡಿ ಈ ದೇಶದಲ್ಲಿ ಶಾಶ್ವತವಾಗಿ ಒಡೆದಾಡತಕ್ಕಂಥ ರಾಜಕಾರಣವನ್ನ ಮಾಡಬೇಕೆನ್ನುವ ಬ್ರಿಟಿಷ್ ಸಿದ್ಧಾಂತವನ್ನು ಪ್ರತಿಪಾದಿಸಬಹುದಾದಂತವರು ತಂದಿರತಕ್ಕಂಥ ಈ ಕಾಯ್ದೆ ಜನವಿರೋಧಿ, ಮನುಷ್ಯ ವಿರೋಧಿ, ಜೀವ ವಿರೋಧಿ ಮತ್ತು ಸಂವಿಧಾನ ವಿರೋಧಿ ಎನ್ನುವುದನ್ನ ನಾವೆಲ್ಲರೂ ಸಹಿತ ಸುಪ್ರೀಂ ಕೋರ್ಟ್ ಎಲ್ಲ ಹಿರಿಯ ವಕೀಲರುಗಳು ಪ್ರತಿಪಾದಿಸ್ತಾರೆ. ಅದರಿಂದ ನನಗೆ ಈಗಲೂ ಸಹಿತ ನಮ್ಮ ದೇಶದ ಸುಪ್ರೀಂ ಕೋರ್ಟ್ನ ಮೇಲೆ ನನಗೆ ವಿಶ್ವಾಸವನ್ನು ಬಂದಿದೆ. ಆದಷ್ಟು ಬೇಗ ಅತಿ ಮೂರ್ತರುಗಳು ಸೇರಿ ತಂದಿರತಕ್ಕಂಥ ಕಾಯ್ದೆಯ ಬಗ್ಗೆ ಒಂದು ಸಾಂವಿಧಾನಿಕ ನಿರ್ಣಯವನ್ನು ತಾವು ಕೊಡಬೇಕು. ಆ ರೀತಿ ಕೊಡುವುದರ ಮುಖೇನ ಈ ದೇಶದಲ್ಲಿ ಸಂವಿಧಾನ ಅಂತಕ್ಕಂಥದ್ದು ಪರಮೋಚ್ಚವಾದಂಥ ಸ್ಥಾನವನ್ನು ಪಡೆದಿದೆ. ಈ ಸಂವಿಧಾನದ ಎದುರುಗಡೆ ನಾನು ಕುಬ್ಜ, ಇವರು ಕುಬ್ಜ, ನರೇಂದ್ರ ಮೋದಿ ಅವರ ಕುಬ್ಜ, ಅಮಿತ್ ಶಾ ಅವರ ಕುಬ್ಜ, ಸಂವಿಧಾನವೇ ಪರಮ ಶ್ರೇಷ್ಠವಾದದ್ದು ಎನ್ನುವ ಸಂದೇಶವನ್ನು ಕೊಡತಕ್ಕಂಥ ಅವಕಾಶವನ್ನ ಸುಪ್ರೀಂ ಕೋರ್ಟ್ ಕೈ ಚೆಲ್ಲೋದಿಲ್ಲ ಎನ್ನುವ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಅಂತ ಒಂದು ವಿಶ್ವಾಸ ನಮಗೆ ಬರಲಿ. ಸ್ನೇಹಿತರೆ, ತುಂಬಾ ಸತಿ ನಾವೆಲ್ಲರೂ ಮಾತಾಡುವಾಗ ಆತಂಕಕ್ಕೆ, ಉದ್ವೇಗಕ್ಕೆ ಒಳಗಾಗ್ತಾರೆ. ಆ ರೀತಿ ಯಾವ ಉದ್ವೇಗ ಮತ್ತು ಆತಂಕಗಳು ಇಲ್ಲದೆ ಈ ವಕ್ಫ್ ವಿರೋಧಿ ಚಳುವಳಿ ನಡೀತಾ ಇದೆ, ದೇಶಾದ್ಯಂತ ನಡೀತಾ ಇದೆ. ಅವರು ಒಡೆದಾಡ್ತಾ ಇದ್ದಾರೆ, ನಾವು ಕೂಡಿ ಬಾಳುವ ಮಾತನಾಡ್ತಾ ಇದ್ದೇವೆ. ನೆನ್ಪಿಟ್ಕೊಳ್ಳಿ, ಈ ವಕ್ಫ್ ಕಾಯ್ದೆ ಬಂದ್ಬಿಟ್ಟಿದೆಯಲ್ಲ, ಸಾಗರ ಬಿಜೆಪಿ ಅಧ್ಯಕ್ಷರಿಗೂ ಈ ಕಾಯ್ದೆ ಬೇಡ, ಸಾಗರ ಶ್ರೀಮಂತ ಬೂತ್ ಅಧ್ಯಕ್ಷರಿಗೂ ಈ ಕಾಯ್ದೆ ಬೇಕಾಗಿಲ್ಲ, ಸಾಗರ ಬಜರಂಗಗಳ ಹುಡುಗರಿಗೂ ಇದು ಬೇಕಾಗಿಲ್ಲ. ಅವ್ರಿಗೆ ಕೇಳ್ತಿದ್ದೇನು ಅಂದ್ರೆ ನನ್ನ ಅಕೌಂಟಿಗೆ 15 ಲಕ್ಷ ಹಾಕಿ ಅಂತ ಕೇಳ್ತಾ ಇದ್ದ. ನಮ್ಮೂರಲ್ಲಿ ನಮಗೆ ಉದ್ಯೋಗ ಕೊಡಿ ಅಂತ ಕೇಳ್ತಾ ಇದ್ದ. ಆ ಯುವಕ ಕೇಳ್ತಾ ಇದ್ದ. ಪಕ್ಷ ರಾಜಕಾರಣವನ್ನು ನಾವು ಮಾಡ್ಕೊಂಡು ಹೋಗ್ತೀವಿ, ಆದ್ರೂ ಸಹಿತ ನಾವೆಲ್ಲ ಕೂಡಿ ಬಾಳಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಅವರು ಯಾರಿಗೂ ಬೇಕಾಗದ ಕಾಯ್ದೆ, ನಮಗೂ ನಿಮಗ ಬೇಕಾಗದ ತಿದ್ದುಪಡಿಯನ್ನ ಈ ಆಳುವ ಸರ್ಕಾರ, ಒಡೆದಾಡುವ ಸರ್ಕಾರದವರು ಈ ಕಾಯ್ದೆಯನ್ನು ಜಾರಿಗೆ ತಂದಿರ್ತಕ್ಕಂಥ ಕಾರಣ ಯಾಕೆ ಅಂತಂದ್ರೆ ಆ ಹುಡುಗರಿಗೆ ಇವರು ಆಳ್ವಿಕೆಯಲ್ಲಿದ್ದಾಗ ಅವ್ರು ಕೇಳ್ತಾ ಇದ್ರು, ಅಣ್ಣ ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಆಯ್ತು, ಒಂದು ತಗೋ ಹಿಜಾಬ್. ಆ ಹುಡುಗರು ಕೇಳ್ತಾ ಇದ್ರು, ಸರ್ ಔಷಧಿ ಟ್ರೀಟ್ಮೆಂಟು ಎಲ್ಲ ಕಾಸ್ಟ್ಲಿ ಆಗ್ತಾ ಇದೆ, ನಮ್ಮ ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ 5,000 ರೂಪಾಯಿ ಟ್ರೀಟ್ಮೆಂಟ್ ಆಗುತ್ತೆ, ಇದಕ್ಕೇನಾದರೂ ಪರಿಹಾರ ಕೊಡಿ ಎಂದು. ತಗ ಜಕ್ಕ ಕಟ್ ಹಲಾಲ್ ಕಟ್. ಆ ಹುಡುಗರು ಕೇಳ್ತಾ ಇದ್ರು ಅದೇನು ಅಂತಂದ್ರೆ ಅವಾಗ ಹಾಕ್ತೀರಿ, 5 ವರ್ಷಗಳು ಹಾಕ್ತೀರಿ, 6ನೇ ವರ್ಷಕ್ಕೆ ಹಾಕ್ತೀರಿ, ಹೋಗಿ 11ನೇ ವರ್ಷಕ್ಕಾದ್ರೂ ನಮ್ಮ ಅಮ್ಮನ ಅಕೌಂಟಿಗೆ 15 ಲಕ್ಷ ಹಾಕ್ತೀರಿ ಅಂತ ಆ ಹುಡುಗರು ಕಾಯ್ತಾ ಇದ್ರು. ತಗೋ NRC. ಆ ಹುಡುಗರು ಕೇಳ್ತಾ ಇದ್ರು, ನಾವು ನಮ್ಮ ಸಾಗರದ ಊರಿನಲ್ಲಿ ಚೆನ್ನಾಗಿ ಬದುಕಬೇಕಪ್ಪ, ಹಾಗಾಗಿ ಈ ಊರುಗಳಿಗೆ ವಿಶೇಷವಾದ ಅನುದಾನಗಳನ್ನು ಕೊಡಿ, ರೈತ ವಿರೋಧಿ ಕಾಯ್ದೆಗಳನ್ನು ತಿದ್ದುಪಡಿ ತನ್ನಿ, ಕಾರ್ಮಿಕ ವಿರೋಧಿಯಾಗಿರ್ತಕ್ಕಂಥ ಕಾಯ್ದೆಯನ್ನು ತರ್ತಾ ಇದ್ದೀವಿ, ವಾಪಸ್ ಪಡೆಯಿರಿ. ನಮ್ಮ ಕಾರ್ಮಿಕರು, ನಮ್ಮ ರೈತರು, ನಮ್ಮ ಬಡವರು ಸ್ವಚ್ಛಂದವಾಗಿ ಕೃಷಿಯಲ್ಲಿ ದೇಶದಲ್ಲಿ ನನ್ನ ದೇಶ ಅಂತ ಬದುಕಬೇಕು ಅಂತ ಹೇಳ್ತಾ ಇದ್ರು. ಆ ಹೊತ್ತಲ್ಲಿ ತಗೋ ಕಾಯ್ದೆ. ಆ ಹುಡುಗರಿಗೆ ಅವೆಲ್ಲ ಅರ್ಥ ಆಯ್ತು, ಜಕ್ಕಕ್ಕೆ ಹಲಾಲ್ ಕಟ್ ಅರ್ಥ ಆಯ್ತು, ಹಿಜಾಬು ಇವೆಲ್ಲ ಅರ್ಥ ಆಗ್ಬಿಡ್ತವೆ. ಅದೊಂಥರ ಇತ್ತು. ಈಗ ಮೊನ್ನೆ ಆ ಹುಡುಗರ ಹತ್ರ ಕೇಳಿದ್ರು, ಏನಪ್ಪ ನಿಮ್ಮ ಬಾಸ್ ವಕ್ಫ್ ಕಾಯ್ದೆ ತಿದ್ದುಪಡಿ ತಂದು ಕೊಟ್ಟಿದ್ದಾರೆ, ಅದೇನು ಅಂತ.
ಹಾಗಂದ್ರೆ ಏನು ಅಂತ ತಿಂದ ನಾನು ಕೇಳಿದ ಮೇಲೆ ಅವನು ವಿಚಾರ ಹೇಳಿದೆ. ಅದೇನು ಅಂದರೆ ನಾನೆಲ್ಲ ಹೇಳಿದ್ಮೇಲೆ ಕಬ್ರಿಸ್ತಾನ, ಮಸೀದಿ, ಪ್ರಾರ್ಥನಾ ಮಂದಿರ, ಮದ್ರಸ, ಈ ರೀತಿ ಅವರವರ ನಂಬಿಕೆಗಳ ಉಪಾಸನೆಯ ಸ್ಥಳಗಳಿರ್ತಕ್ಕಂಥ ಕಾಯಿದೆ. ಆ ಜಾಗದೊಳಗೆ ನೀನೇನಾದ್ರು ಹೋಗ್ಬೇಕು? ಇಲ್ಲ, ಅದು ಯಾವುದು ನಮಗೆ ಬೇಕಾಗಿಲ್ಲ. ಅವ್ರ ಜಾಗದಲ್ಲಿ ಅವ್ರ ಪೂಜೆ, ನಮ್ಮ ಶಿವ ದೇವಸ್ಥಾನದಲ್ಲಿ, ನನ್ನ ಚೌಡಮ್ಮನದಲ್ಲಿ, ನನ್ನ ಕೃಷ್ಣ ದೇವಸ್ಥಾನದಲ್ಲಿ ನನ್ನ ಪೂಜೆ, ಅವ್ರ ಜಾಗಕ್ಕೆ ಅವರು, ನಮ್ಮ ಜಾಗಕ್ಕೆ ನಾವು ಅಂತ ಹೇಳಿ ಬಿಜೆಪಿಯ ಕೆಳಹಂತದ ಕಾರ್ಯಕರ್ತರುಗಳು ಮಾತಾಡ್ತಿರ್ತಕ್ಕಂಥ ಹೊತ್ತಿನಲ್ಲಿ ನಾಗಪುರದ ಜನ ಒಂದು ಕಾಯ್ದೆಯನ್ನು ರೂಪು ಮಾಡಿ ಕೊಟ್ಟರು. ನೆನ್ಪಿಟ್ಕೊಳ್ಳಿ, ಇದೆಲ್ಲ ಹಿರಿಯರು ಹೇಳಿದ್ರು ಇಲ್ಲ ಗೊತ್ತಿಲ್ಲ. ಕಾಯ್ದೆಗಳನ್ನು ರೂಪಿಸಿದ್ದೆಲ್ಲ ಅಂಬಾನಿ ಅದಾನಿಗಾಗಿ. APMC ಕಾಯ್ದೆ ತಿದ್ದುಪಡಿಸಬೇಕು ಅಂತ. ಆ ಕಾಯ್ದೆಗಳ ತಿದ್ದುಪಡಿ ಯಾಕೆ ತಂದ್ರು ಅಂತ ಅಂದ್ರೆ ರೈತ ವಿರೋಧಿ ಆಗಿರೋದಿಲ್ಲ, ಉದ್ಯಮಿಗಳು ಒಳ್ಳೆಯದಾಗಬೇಕು ಅಂತ ತಂದ್ರು. ಅಂಬಾನಿ ಒಂದು ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ. ಅದೇನೋ ಹೆಸರು ರಾಗಣ್ಣ ಹೇಳಬೇಕೇನೋ, ಅಂಟ್ಯಾರಿಯಾ ಅಂತಾನೆ ಇದೆ. ಬಾಲಿವುಡ್ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ. ಅದರಲ್ಲಿ ಸ್ವಿಮ್ಮಿಂಗ್ ಪೂಲು, ಅದರಲ್ಲೇ ಮಲಗೋದು, ಅದರಲ್ಲೇ ಊಟ, ಅದರಲ್ಲೇ ಹೆಲಿಕಾಪ್ಟರು, ಅದರಲ್ಲೇ ಬಿಜೆಪಿ RSS ಪಾರ್ಟಿ ಎಲ್ಲ ಕೂಡ ಜಾಗ ಇಟ್ಕೊಂಡಿದ್ದಾರೆ. ಇಟ್ಕೊಂಡಿದ್ದು ನೋಡಿದ್ರೆ ಪುಣ್ಯಾತ್ಮ ಕಟ್ಟಿರ್ತಕ್ಕಂಥ ಕಟ್ಟಡ ಸೀದಾ ವಕ್ಫ್ ಭೂಮಿಯಲ್ಲಿ ಬರ್ತಾ ಇದೆಯಂತೆ. ಮೋಸ್ಟ್ಲಿ ಆ ಆಸ್ತಿಯನ್ನು ಉಳಿಸೋದಕ್ಕಾಗಿ ಕೊಟ್ಟಿದ್ದಾರೆ. ಈಗಲೂ ನಾನು ಹೇಳ್ತಾರೆ, ನಾವು ಸೀಮಿತವಾಗಿ ಯೋಚನೆ ಮಾಡ್ತೇವೆ. ಶಿವಮೊಗ್ಗ, ಉಡುಪಿ, ಮಂಗಳೂರು, ಚಿಕ್ಕಮಗಳೂರು, ಹಾಸನ ಇವನ್ನೆಲ್ಲ ಯೋಚನೆ ಮಾಡ್ಕೊಂಡು ನೋಡಿ. ಈ ಯಾವ ಜಾಗದಲ್ಲಿ ಸಹಿತ ಹಿಂದೂ ಸಮುದಾಯಕ್ಕಾಗಲಿ, ಕ್ರಿಶ್ಚಿಯನ್ ಸಮುದಾಯಕ್ಕಾಗಲಿ, ಮುಸ್ಲಿಂ ಸಮುದಾಯಕ್ಕಾಗಲಿ ವಕ್ಫ್ ಆಸ್ತಿಯ ವಿಚಾರಕ್ಕೆ ಒಂದೇ ಒಂದು ತಗಾದೆ ಮತ್ತು ಗಲಾಟೆ ಇದೆ ಅಂತಕ್ಕಂಥ ಹೊತ್ತಲ್ಲಿ ನಮಗೆ ಈ ಕಾಯಿದೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಹೇಳಬೇಕು. ಮತ್ತು ಅಲ್ಲೆಲ್ಲೋ ಬೀದರ್ನಲ್ಲಿ ಬೇರೆ ಕಡೆ ವಕ್ಫ್ ಆಸ್ತಿ ಅನ್ನೋ ಜಾಗದಲ್ಲಿ ರೈತರು ಜೋಳ, ರಾಗಿ ಬೆಳೀತಾ ಇದ್ದಾರೆ. ಆ ರೈತರು ಬುಡಕ್ಕೆ ಹೋಗಿ ಮುಸ್ಲಿಂ ಸಮುದಾಯದ ಮುಖಂಡರು ಹೇಳಿದ್ರು, ಯಾವುದೇ ಕಾರಣಕ್ಕೂ ಸಹಿತ ವಕ್ಫ್ ಆಸ್ತಿಯ ಘಟ್ಟದಲ್ಲಿ ನಿಮ್ಮ ಉಳುವ ಭೂಮಿಗೆ, ನಿಮ್ಮ ಅನ್ನ ಕೊಡುವ ಭೂಮಿಗೆ ನಾವು ತೊಂದರೆ ಮಾಡೋದಿಲ್ಲ ಅನ್ನುವಂಥ ಭರವಸೆಯನ್ನು ಕೊಟ್ಟಿರ್ತಕ್ಕಂಥ ಸಮುದಾಯವನ್ನು ಪದೇ 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 ಶಂಕೆ ಮಾಡ್ತಾ ಇದೆ. ಹಾಗಾಗಿ ಸೀಮಿತವಾದ ಕಾಲಾವಕಾಶ ಇದೆ. ತುಂಬ ಹಿರಿಯರುಗಳೆಲ್ಲ ಮಾತಾಡೋದಿದೆ. ಒಂದು ಸ್ಪಷ್ಟವಾದ ನೆನಪಿಟ್ಕೊಳ್ಳೋಣ. ರಗಣ ಇಲ್ಲೂ ಧಾರವಾಡ ನಾವೆಲ್ಲ ಅವಾಗ ಪ್ರೈಮರಿ ಸ್ಕೂಲಿಗೆ ಹೋಗುವಾಗ ಪದ್ಯ ಹಾಡ್ತಾ ಇದ್ವಿ. ನೀವು ಹೇಳ್ತಾ ಇದ್ವಿ, ಇದೇ ರೀತಿ ಮಳೆ ಬರ್ತಾ ಇತ್ತು. ಆಗಸ್ಟ್ 15ಕ್ಕೆ ಧ್ವಜ ಹಾರಿಸಿ ಊರಲ್ಲಿ ಪ್ರಭಾತ್ ಬೇರೆ ಹೋಗುವಾಗ ನಾವು ಹೇಳೋದು ಅದೇನು ಅಂದರೆ, ನಮ್ಮ ಮೇಷ್ಟ್ರು ಹೇಳ್ಕೊಡ್ತಾರೆ, ಏನೇ ಬರಲಿ ಒಗ್ಗಟ್ಟಿರಲಿ, ರಾಷ್ಟ್ರಧ್ವಜವು ಹಾರುತ್ತಿರಲಿ. ಚಿಕ್ಕವರಾಗಿದ್ದ ನಾವು ಯೋಚನೆ ಮಾಡ್ತಾ ಇದ್ವಿ, ನಮ್ಮ ಪಕ್ಕದಲ್ಲಿ ನಿರುದ್ದಿ ಇರ್ತಿದ್ದ, ಅದ್ರ ಹಿಂದ್ಗಡೆ ನಿನ್ಸಿನ ರಜೆ ಸೇರ್ತಿದ್ದ, ನಾವೆಲ್ಲ ಒಟ್ಟಿಗೆ ಹೋಗಿ ಯೋಚನೆ ಮಾಡ್ತಿದ್ವಿ. ಅಂದರೆ ಊರಿಂದು ದನ, ಕೋಣ, ಎಮ್ಮೆ, ಟಿಲ್ಲರು, ಟ್ಯಾಕ್ಟ್ರಿ, ಜೀಪು ಇವೆಲ್ಲ ಎದುರುಗಡೆ ಬರ್ತಿರೋ ಹೊತ್ತಲ್ಲಿ ನಮ್ಮ ಮೇಷ್ಟ್ರು ನಮ್ಮ ಸೇಫ್ಟಿಗಾಗಿ ಹೇಳ್ಕೊಡ್ತಾ ಇದ್ದಾರೆ, ಏನೇ ಬರಲಿ ಒಗ್ಗಟ್ಟಿರಲಿ, ರಾಷ್ಟ್ರಧ್ವಜವು ಹಾರುತ್ತಿರಲಿ. ಆದರೆ ಈ ಸಂದರ್ಭದಲ್ಲಿ ನಮ್ಮನ್ನ ದೇಶದ ಕಟ್ಟದ, ದೇಶವನ್ನು ಆಳ್ವಿಕೆ ಮಾಡುತ್ತಿರುವ ಕಟಕನ ಮನೆಯ ಗಿಳಿಯ ಮಾತುಗಳನ್ನು ಆಡುತ್ತಿರುವ ಬರ್ತಿರ್ತಕ್ಕಂಥ ಹೊತ್ತಲ್ಲಿ ನಾವು ಹೇಳಬೇಕು, ಏನೇ ಬರಲಿ, ಭಯೋತ್ಪಾದನೆ ಬರಲಿ, ಉಗ್ರಗಾಮಿತನ ಬರಲಿ, ಜಾತಿವಾದ ಬರಲಿ, ಕೋಮುವಾದ ಬರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ರಾಷ್ಟ್ರಧ್ವಜವನ್ನ ಹಾರುತ್ತಿರಲಿ. ನೀವು ಒಡೆದಾಡುವ ಮಾತನ್ನು ಹೇಳ್ತೇವೆ, ನಾವೆಲ್ಲ ಕೂತು ಒಟ್ಟಾಗಿರುವ ಮಾತುಗಳನ್ನು ಹೇಳ್ತೇವೆ, ಒಟ್ಟಾಗಿರ್ತೇವೆ, ಒಟ್ಟಾಗಿರುವಂತೆ ಅನ್ನುವಂಥ ಸಂಕಲ್ಪವನ್ನೇ ನಾವೆಲ್ಲರೂ ಮಾಡ್ತೇವೆ ಅನ್ನುವ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಧೈರ್ಯವಾಗಿ ಜನರ ನಡುವೆ ಚರ್ಚೆಯನ್ನು ಮಾಡಬೇಕು. ಹಿಂದೂ ಸಮುದಾಯದ ವ್ಯಕ್ತಿಗಳ ಜೊತೆ, ಕ್ರಿಶ್ಚಿಯನ್ ಸಮುದಾಯದ ವ್ಯಕ್ತಿಗಳ ಜೊತೆ ಸಿದ್ಧ ಇದನ್ನು ಚರ್ಚೆ ಮಾಡಬೇಕು. ಸಮಾಧಾನದಲ್ಲಿ ನೀವು ಕೂತು ಚರ್ಚೆ ಮಾಡಿದಾಗ ಆ ಸಮುದಾಯದ ಎಲ್ಲ ಬಂಧುಗಳು ಸಹಿತ ಹೇಳ್ತಾರೆ, ಈ ಕಾಯ್ದೆ ನಮಗೆ ಬೇಕಾಗಿರಲಿಲ್ಲ, ನಮ್ಗೆ ಏನ್ ಬೇಕೋ ಶರಾವತಿ ಹಿಂದಿನಲ್ಲಿರ್ತಕ್ಕಂಥ ಜನರ ಸಮಸ್ಯೆ ಬಗೆಹರಿಬೇಕು, ನಮ್ಮ ಭೂಮಿಯ ಸಮಸ್ಯೆ ಇತ್ಯರ್ಥ ಆಗಬೇಕು, ನಮಗೆ ಫಾರಂ 50-53 94C ಹಕ್ಕುಪತ್ರ ನಮಗೆ ಕೊಡಿಸ್ಬೇಕು. ಈ ರೀತಿ ಕೊಡಿಸ್ಬೇಕು ಅಂತ ಇರ್ತಕ್ಕಂಥ ಹೊತ್ತಲ್ಲಿ ನಮಗೆ ಈ ವಕ್ಫ್ ಕಾಯ್ದೆ ತಿದ್ದುಪಡಿಯ ಒಡೆದಾಡ್ತಕ್ಕಂಥ ರಾಜಕಾರಣ ಬೇಕಾಗಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಎಲ್ಲರೂ ಪ್ರಾರ್ಥನೆ ಮಾಡೋಣ. ನಮ್ಮ ನಂಬಿಕೆಯ ಗ್ರಂಥಗಳ ಮೇಲೆ, ನಮ್ಮ ನಂಬಿಕೆಯ ಸ್ಥಳಗಳ ಮೇಲೆ, ನಮ್ಮ ದೇವಾಲಯ ಪ್ರೀತಿ ಶ್ರದ್ಧೆಗಳ ಮೇಲೆ ನಂಬಿಕೆ ಮಾಡೋಣ. ಅದೇನು ಅಂತ ಪ್ರಾರ್ಥಿಸೋಣ. ನಮ್ಮ ದೇಶದ ಸಂವಿಧಾನ ಈ ಕಾಯ್ದೆಯನ್ನು
ಅಸಂವಿಧಾನಿಕ ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಳ್ಳಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ನಾವೆಲ್ಲ ಒಟ್ಟಾಗಿರುವ ಮಾತನ್ನು ಹೇಳೋಣ. ಗೆಳೆಯರು ಚೀಟಿ ತಂದು ಕೊಟ್ಟಿದ್ದಾರೆ, ಏನು ಸಂವಿಧಾನದ ಪೀಠಿಕೆಯನ್ನು ಹೇಳಬೇಕು ಅಂತ. ಈ ಪೀಠಿಕೆಯನ್ನು